ಒಂದು 50 ಮಂದಿ ಪಂಡ್ರಾಪುರಕ್ಕೆ ಹೊಂಟಿದ್ರಂತ. ವರ್ಷ ಹೋಗ್ತಾರ ನೋಡಿ ಪಾದಯಾತ್ರೆ, ಈ ಶ್ರೀಶೈಲಕ್ಕ ಪಂಡ್ರಾಪುರಕ್ಕ ಹಂಗೆ ಹೊಂಟಿದ್ರಂತ ಹೆಣ್ಮಕ್ಳು. ಅವರು ಪಾದಯಾತ್ರೆ ಮಾಡ್ಕೊಂತ ಹೋಗೋ ಮುಂದೆ ಸುಮ್ಮನೆ ಹೋಗಂಗಿಲ್ಲ, ಆ ಮಾತು ಈ ಮಾತು ತರ್ಕೊಂತ ದೇವ್ರ ನಾಮಸ್ಮರಣ ಮಾಡ್ಕೊಂತ ಹೋಗ್ತಾರ. ವಿಠ್ಠಲ ವಿಠ್ಠಲ ಪಾಂಡುರಂಗ, ಜಯಹರ ವಿಠ್ಠಲ ಪಾಂಡುರಂಗ, ಶ್ರೀಹರಿ ವಿಠ್ಠಲ ಪಾಂಡುರಂಗ ಅನ್ಕೊಂತ ಹೊಂಟಿದ್ರು. ಆ 50 ಮಂದಿಯಾಗ ಒಬ್ಬ ಹೆಣ್ಮಗಳು ವಿಠ್ಠಲ ವಿಠ್ಠಲ ಅಂತಿದ್ದಿಲ್ಲ ಅಂತಕಿ. ಆಕಿ ಏನಂತಿದ್ಲ ಅಂದ್ರೆ ಅವ್ರಂದಂಗ 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 ಅಂತ ಅನ್ಕೊಂತ ಹೊಂಟಿದ್ಲ. ನಮ್ಮ ಶೇಖರಯ್ಯನ ಮುತ್ತಯ್ಯನಂತ ಒಬ್ಬ ಹೊಂಟಿದ್ದ ಅವ್ರ ಜೊತೆಗೆ. ಇವ ಅಂದ, ಮೊದ್ಲ ಕಿವಿ ಕೇಳಲ್ಲ ಇವಾಗ, ಏನೋ ಬಗ್ಗೆ ಕೇಳೈತೆ ಅವ್ರು. ಎಲ್ಲರೂ ಎಷ್ಟು ಚಂದ ವಿಠ್ಠಲ ವಿಠ್ಠಲ ಪಾಂಡ್ರಂಗ ಅಂತಾರ, ಈ ಹೆಣ್ಮಗಳಿಗೆ ಏನು ಬ್ಯಾನ್ ಆಗೈತಿ ಅನ್ನೋದಾರ ಬಿಡ್ತಾಳ, ಅದು ಇಲ್ಲ ಅಂತಾಳ. ಏನಂತಾಳ? ಅವ್ರ ಅಂದಂಗ ಅಂತಾಳ, ಕೇಳೇ ಬಿಡು ಅಂತಡಿ ಅಂತ. ಯಾಕವ ನಿನಗೇನು ತ್ರಾಸ ಆಗೈತಿ? ಎಲ್ಲರೂ ಎಷ್ಟು ಚಂದ ವಿಠ್ಠಲ ವಿಠ್ಠಲ ಅನ್ಕೊಂತ ಹೊಂಟಾರ, ನಿನಗೇನು ತ್ರಾಸ ಆಗೈತಿ ಅನ್ನೋದೂ ಬಿಟ್ಟಿಲ್ಲ ಅಂತಿದಿ. ಅದನ್ನ ಏನಂತಿದಿ? ಅವ್ರ ಅಂದಂಗ ಅಂತೀಯಲ್ಲ ಯಾಕೆ? ಅವಾಗ ಹಾಕಿಯಲ್ಲ ಅಂತ, ಅಜ್ಜ ನಾನು ಅದನ್ನ ಅನ್ಬೇಕಂತೀನಿ ಖರೆ, ಆದ್ರೆ ಏನು ಮಾಡಲಿ, ನಮ್ಮ ಯಜಮಾನ್ರ ಹೆಸರು ಅದ ಐತಿ, ಅದಕ್ಕೆ ಅದನ್ನ ಹೆಂಗೆ ಬಾಯಿಲೆ ಇರಲಿ ಅಂತ ಹಿಂಗೆ ಅನ್ನಕತ್ತೀನಿ ಅಂದ್ಲಂತೆ. ಅದಕ್ಕೆ ನಿಮ್ಮ ಯಜಮಾನ್ರ ಹೆಸರು ಯಾರ? ಹರ ಹರ ಮಹಾದೇವ ಅಂದಾನೇಶ್ವರ ಅಂತಿದ್ರೆ ಏನು ಅಂಜಬಾಡ್ರಿ. ನಾ ಹೇಳೀನಿ ನಿಮಗೆ, ದೇವರ ಗಂಡರ ಗಂಡ ಪರಮಾತ್ಮ. ಈಗ ನಮಗೊಬ್ಬ ಗಂಡದಾನ ಅಂದ್ರೆ ಆ ಗಂಡರ ಗಂಡ ಪರಮಾತ್ಮ. ಅವನ ಹೆಸರು ಹೇಳಕ್ಕೆ ಯಾವ ನಾಚಿಕೆ ಬಿಗುಮಾನ, ನಾ ಹೆಂಗೆ ಬಾಯಿ ತೆಗಿಲಿ, ನಾ ದೊಡ್ಡ ಪಂಡಿತ ಇದೀನಿ, ನಾ ದೊಡ್ಡ ಶ್ರೀಮಂತ ಇದೀನಿ, ನಾ ಉಚ್ಚ ಕುಲದಾಗ, ಇವೆಲ್ಲ ಮಠದಾಗ ಹೊರಗಿಂದ ಒಳಗೆ ಕಾಲಿಟ್ಕೊಳ್ಳೇನ ಅವೆಲ್ಲ ನಮ್ಮ ಮನ್ಯಾಗ. ಇಲ್ಲಿ ಬಂದ ಕೂಡಲೇ ನಾವೆಲ್ಲ ಅನ್ನದಾನೇಶ್ವರರ ಶಿಷ್ಯರು, ಅವರ ಮಕ್ಕಳು, ಅವರ ಭಕ್ತರು ಅನ್ನುವಂಥ ಒಂದೇ ಒಂದು ಭಾವನೆ ಇರಬೇಕು. ಅದಕ್ಕೆ ಯಾರಿಗೆ ಸ್ವಂತ ಬಾಯಿ ಐತಿ ಅವ್ರು ಸ್ವಲ್ಪ ಜೋರಾಗಿ ಕೇಳೋಂಗನ್ರಿ. ಶೇಖರಯ್ಯ ಅಜ್ಜ ಕೇಳಿರ್ಬೇಕು ನೋಡ್ರಿ, ಹಂಗೆ ಅನ್ಬೇಕು. ಶಿವಸಾಂಬ ಜೈ ನಮ ಪಾರ್ವತಿಪತೆ, ಅನ್ನದಾನೇಶ್ವರ ಮಹಾರಾಜ್ ಕಿ. ಈ ಊರದ್ರಾಗ ಮುಚ್ಚಿ ಹೋಗ್ಬಿಡ್ತೈತಿ ಎಲ್ಲಾರ್ದು, ಈ ಹುಡುಗರು ಅನ್ನದ್ರಾಗ. ನೀವು ಅನ್ಬೇಡ, ಕಪ್ ಕುಂದ್ರಿ, ನೀವು ಅಂತೀರಿ ಗೊತ್ತಿತ್ತು ನಮ್ಗೆ. ದಾನೇಶ್ವರಿ ಮಾತಾ ಕಿ. ಬಿಜಾಪುರ ಜಿಲ್ಲಾದೊಳಗೆ ಒಂದು ನೆಡದ ಕತ್ತಿ ಹೇಳ್ತೀನಿ ನಿಮಗೆ. ಲಿಂಗದಹಳ್ಳಿ ಅಂತ ಒಂದು ಊರಿತ್ತು, ಈಗ ಒಂದು 60-70 ವರ್ಷದ ಹಿಂದ. ಆ ಊರಿನ ಹೆಸರೇನು? ಲಿಂಗದಹಳ್ಳಿ. ಆ ಊರಾಗ ಏಸ್ ಮಂದಿ ಅದಾರ, ಎಲ್ಲರೂ ಲಿಂಗಾಯತರು, ಬ್ಯಾರ್ಯಾರು ಒಬ್ಬರು ಇಲ್ಲ. ಒಬ್ಬನ ಕೊಳ್ಳಾಗೂ ಲಿಂಗಪ್ಪಿಲ್ಲ. ಅಲ್ಲಿ ಹೆಸರು ಲಿಂಗದಹಳ್ಳಿ, ಎಲ್ಲರ ಲಿಂಗಾಯತರು, ಎಲ್ಲ ಒಬ್ಬನ ಕೊಳ್ಳಾಗ ಲಿಂಗಪ್ಪಿಲ್ಲ. ಆ ಊರಾಗ ಒಬ್ಬ ಕುಂಬಾರ ಬಸಪ್ಪ ಅಂತಿದ್ದ, ಅವನ ಕೊಳ್ಳಾಗ ಒಂದ ಲಿಂಗ. ಯಾರ ಮದುವೆಗೆ ಮುಂಜಿವಿಗೆ ಹೋದ್ರೆ ಅವಂದ ಕೈಗಡೆ ಇಸ್ಕೊಂಡು ಬಂದು ಅವ್ನು ಕೊಟ್ಟು ಬಿಡೋದು. ಹಿಂಗ ನಡೆದಿತ್ತು. ಒಂದ್ಸಲ ಒಬ್ಬ ತಹಸೀಲ್ದಾರರು ಬಿಜಾಪುರಕ್ಕೆ ಬಂದರು, ಟ್ರಾನ್ಸ್ಫರ್ ಆಗಿ ಬೇರೆ ಕಡೆಯಿಂದ. ತಹಸೀಲ್ದಾರರು ಅವ್ರು ಎಷ್ಟು ಆಚಾರವಂತರಿದ್ರಂದ್ರೆ ಪ್ರತಿ ದಿವಸ ರುದ್ರಾಭಿಷೇಕ ಮಾಡ್ತಿದ್ದಂತ ಗೌರ್ಮೆಂಟ್ ಆಫೀಸರ್. ಈಗಿನ ಅನೇಕ ಸ್ವಾಮಿಗಳು ಮಾಡಲ್ಲ, ಜಗದ್ಗುರುಗಳು ಮಾಡಲ್ಲ. ಈಗಿನ ಅನೇಕ ಸ್ವಾಮಿಗಳಿಗೆ ಪೂಜೆ ಮಾಡಕ್ ಟೈಮ್ ಇಲ್ಲ ಇವರಿಗೆ 10 ನಿಮಿಷ ಪೂಜಾ ಮಾಡಕ್ ಟೈಮ್ ಇಲ್ಲ. ಕೇಳಿದ್ರೆ ನಮಗೆ ಭಾಳ ಟೆನ್ಷನ್ ರೀ, ಭಾಳ ಜವಾಬ್ದಾರಿ ಐತಿ. ಇವ್ರನ್ನ ಮಾಡೋದ ಅದಕ್ಕೆ ಮಾಡಿರ್ತೈತಿ. ಒಬ್ಬ ತಹಸೀಲ್ದಾರ್ ಸಾಹೇಬ ದಿನ 2 ಹೊತ್ತು ಜಳಕ ಮುಂಜಾನೆ ರುದ್ರಾಭಿಷೇಕ ಮಾಡ್ತಿದ್ದ, ಭಾಳ ಆಚಾರವಂತ. ಅವ ಬಂದ. ಅವಾಗ ಹಳ್ಳ್ಯಾಗ ಗೌಡ್ರು ಶಾನ್ಭೋಗ್ರು ಅಂತ ಇವರ ದೊಡ್ಡರಲ್ಲ, ಆ ಊರ್ ಗೌಡಗೆ ಒಂದು ಲೆಟರ್ ಬರೆದ್ರು ತಹಸೀಲ್ದಾರ್, ನಾಳೆ ನಿಮ್ಮ ಊರಾಗ ಏನೋ ಲೆಕ್ಕಪತ್ರ ಐತಿ ಬರ್ತೀವಿ ಅಂದ್ ಕೂಡ ಗೌಡಪ್ಪನ ಟ್ಯಾಕ್ ಹರಿತು. ಯಾಕ? ತಹಸೀಲ್ದಾರ್ ಸಾಹೇಬ ಸ್ನಾನ ಪೂಜೆ ಎಲ್ಲ ಭಾಳ ಆಚಾರವಂತದನ, ಬಂದ್ರೆ ನಮ್ಮ ಮನೆಯಾಗ ಸ್ನಾನ ಪೂಜೆ ಮಾಡ್ತಾನ, ನಿನ್ನ ಕೊಳಗ ಲಿಂಗಪ್ಪ ಎಲ್ಲಿ ಐತಿ ಅಂದ್ರೆ ಕೇರಿ ಏನು ಮಾಡಲಿ ಅಂತ ಮನೆಗೆ ಬಂದು ತಲೆ ಮೇಲೆ ಕೈ ಹೊತ್ಕೊಂಡು ಕುಂತ. ಏನು ನೋಡಿದ್ವಿ, ಯಾಕ್ರಿ ಗೌಡ್ರ ಯಾಕೆ ಭಾಳ ಸಪ್ಪಾಗಿರಲ್ಲ? ಯಾಕೆ? ಏನಿಲ್ಲ ಬಿಡ, ನಾಳೆ ಇವ ತಹಸೀಲ್ದಾರ್ ಬರ್ತಾನಂತ, ಅವ ಬಂದ್ರೆ ಅವ ರುದ್ರಾಭಿಷೇಕ ಮಾಡವ, ನಮ್ಮ ಮನೆಗೆ ಸ್ನಾನ ಪೂಜೆ ಮಾಡ್ಬೇಕು, ನಿನ್ನ ಕೊಳಗ ಲಿಂಗಪ್ಪ ಎಲ್ಲಿ ಐತಿಪ್ಪ ಅಂದ್ರೆ ಏನು ಮಾಡಲಿ, ಅದಕ್ಕೆ ಕುಂತೀನಿ ಅಂದ. ಅವಾಗ ಹಾಕಿಲ್ಲ, ನೇಮ ಅದಕ್ಕೆ ಯಾಕೆ ಅಷ್ಟು ಹೆದರ್ತೀರಿ? ಇಲ್ಲನ ಕುಂಬಾರ ಬಸಪ್ಪ ಅದಾರಲ್ಲ, ಅವ್ನು ಕೊಳ್ಳಾಗೈತಿ, ಇಸ್ಕೊಂಬರ್ತೀನಿ, ಹಾಕೋರಿ. ಅವ ಹೋದ್ಮೇಲೆ ಅವ್ನು ಕೊಟ್ರಾತು. ಭಾಳ ಚಲೋ ನೆನಪು ಮಾಡಿದ್, ಹೋಗಿ ಇಸ್ಕೊಂಬ. ಗೌಡ್ನ ಹೆಂಡತಿ ಬಂದ್ಲು ಎಲ್ಲಿಗೆ? ಬಸಪ್ಪನ ಮನೆಗೆ. ಬಸಪ್ಪಣ್ಣ ಅಂತ ಬಂದ್ಲು. ಅಯ್ಯವ್ವ ಗೌಡ್ಸೇನಿ ಇಲ್ತಾನೆ ಯಾಕೆ ಬಂದೆವ? ನಾನೇ ಬರ್ತಿದ್ನಲ್ಲ. ಗೌಡನ ಹೆಂಡತಿ ಅಂದ್ರೆ ಅಷ್ಟು ಕಿಮ್ಮತ್ತವಾಗ ಊರಾಗ. ಈಗ ಮಿನಿಸ್ಟರ್ ಹೆಂಡತಿ ಬಂದ್ರೆ ಯಾರು ಕೇಳಲ್ಲ, ಇದ್ದಾಳೆ ನಮಗೇನಾಗಬೇಕಾಯ್ತು. ಯವ್ವ ನಾನೇ ಬರ್ತಿದ್ನಲ್ಲ, ಹೇಗೆ ಕಳ್ಸ್ಬೇಕಿಲ್ಲ? ಇಲ್ಲಪ್ಪ, ನಾಳೆ ತಹಸೀಲ್ದಾರ್ ಬರ್ತಾರೆ ನಮ್ಮ ಮನೆಗೆ, ಅದಕ್ಕೆ ಸ್ವಲ್ಪ ನಿನ್ನ ಲಿಂಗಪ್ಪನ ಕೊಡು, ಅವ್ರು ಬಂದು ಹೋದ್ಮೇಲೆ ತಂದು ಕೊಟ್ಬಿಡ್ತೀವಿ. ಅವಾಗ ಅಂದ, ಯವ್ವ ಒಂದಿನಾರ ಬಂದಕ್ಕೆಲ್ಲ ಕೇಳ್ದಕ್ಕೆಲ್ಲ
ನಿನ್ನೆ ಸಾಯಂಕಾಲ ಬಂದ್ರು ಕೊಟ್ಬಿಡ್ತಿದ್ದೆ. ನಿನ್ನೆ ಸಾಯಂಕಾಲ ಈ ಊರು ಹಿರೇಮಠ ಶಿವಸೈನ್ಯರು ಹನುಮಸಾಗರಕ್ಕೆ ಲಗ್ನಕ್ಕೆ ಹೋದ್ರೆ ಇಸ್ಕೊಂಡು ಹೋದ್ರ ಅವ್ರು. ಅಣ್ಣಿ ಬಡ್ಕೋರಿ. ಹಿರೇಮಠ ಶಿವಸೈನ್ಯಕೊಳಗ ಲಿಂಗಪ್ಪಿಲ್ಲ, ಇನ್ನು ಉಳಿದವ್ರು ಬಿಡ್ರಿ ಅವ್ರು. ಇವನ್ ಕೊಳಗ ಲಿಂಗ ಇದ್ರ ಭಕ್ತರು ಹೆಂಗೆ ಹಾಕೊಂತಾರ. ಅವಾಗ ಹಾಕಂದು ಹೋಗ್ಲಿ ಬಿಡಪ್ಪ ಮದ್ವಿ ಮಾಡ್ಕೊಳ್ರಕ್ಕ ಅಂತ ಮನೆಗೆ ಉಶ್ ಅಂತ ಬಂದು ಏನ ಇಸ್ಕೊ ಬಂದೇನು ಲಿಂಗನ. ಇಲ್ರಿ ಹಿರೇಮಠ ಶಿವಸೇನರು ಯಾವ್ದ ಊರಿಗೆ ಮದಿಗೆ ಹೋಗ್ಯಾರಂತ, ಲಗ್ನಕ್ಕೆ ಇಸ್ಕೊಂಡು ಹೋಗ್ಯಾರಂತ. ಅವ ಮದಿಗೆ ಹೋಗೋಲ್ನಕ್ಕ ಇವ ಸಾಹೇಬ್ ನಾನು ಮದುವೆ ಮಾಡ್ತಾನಲ್ಲ ನಾಳೆ ಬಂದು ಏನ್ ಮಾಡ್ಲಿ ಅಂದವ. ಮಾರಾಯ ಭಾಳ ತಲೆ ಕೆಡಿಸ್ಕೊತೀನಿ ನಾನು ಸುಂದರ ಅಂತಂದು ಒಂದು ಅಡಕಿ ಬೆಟ್ಟಿ ತಗೊಂಡ್ಲು. ಅಡಕಿ ಬೆಟ್ಟಿ ದುಂಡಗಿರ್ತಾವಲ್ಲ, ಅದನ್ನ ತೊಗೊಂಡು ಒಂದು ಲಿಂಗವಸ್ತ್ರ ತೊಗೊಂಡ್ಲು ಕೆಂಪದು. ತೊಗೊಂಡು ಅದ್ರಾಗ ಆ ಬೆಟ್ಟಿ ಒಳಗಿಟ್ಟು ಹಿಂಗೆ ಗಂಟು ಮಾಡಿ ಗೌಡಪ್ಪನ ಕೊಳ್ಳಿ ಕಟ್ಟಿದ್ಲು. ಕಟ್ಕೋ, ನೋಡಿದ್ರೆ ಲಿಂಗ ಹಾಕ್ಕೊಂಡ್ರ ಅಂತ ಗುರ್ತಾದ್ರೆ ಸಾಕು, ಆಮೇಲೆ ಬೀಚ್ ತೋರ್ಸ ಅಂತ ಕೇಳ್ತ ನಾನು. ಕಟ್ಕೋ ಅಷ್ಟು ಕಟ್ಟಿದ್ಲು. ಮರುದಿವ್ಸ ಮುಂಜಾನೆ ಎದ್ದ ಕೂಡಲೇ ಅವರು ಪಂಚಾಯತಿ ಇರ್ತಿದ್ದಲ್ಲ ಅವಾಗ, ಅದು ಏನಂತಿದ್ರಲ್ಲ ಅಲ್ಲಿಗೆ ಬಂದರು. ಬಂದು ತಮ್ದೇನು ಲೆಕ್ಕಪತ್ರ ಮುಗಿಸ್ಕೊಂಡು ಗೌಡ್ರೆ ಸ್ನಾನ ಪೂಜಕ್ಕೆಲ್ಲ ರೆಡಿ ಆಗೈತಿ, ಹೋಗೋಣ ಮನೆಗೆ. ಆಯ್ತ್ರಪ್ಪ ಬರ್ರಿ ಹೋಗೋಣ. ಹೊಂಟ್ರು. ಕುಲಕರ್ಣಿ ಅಂತ ಒಬ್ಬ ಇರ್ತದೆ ಶಾನ್ಭೋಗ, ಒಬ್ಬನ ಬ್ರಾಹ್ಮಣ, ಅವನು ಹೊಂಟಿವ್ರು ಕೂಡ. ಯಾಕ ಈ ಗೌಡಪ್ಪನ ಕೊಳಗ ಲಿಂಗಪ್ಪಿಲ್ಲ, ಹೆಂಗಾರ ಮಾಡಿ ಸಾಹೇಬ್ರ ಮುಂದೆ ಹೊರಗೆ ಹಾಕಿ ತೀರ್ತೀನಿ ಅಂತ ಹೊಂಟವ. ಮನೆಗೆ ಕರ್ಕೊಂಡ್ಬಂದ್ರು. ಬಂದು ಇವ ಕುಲಕರ್ಣಿ ಹೊರಗೆ ಕುಂತ, ಇವ್ರು ಒಳಗೆ ಹೋಗಿ ಸ್ನಾನ ಮಾಡಿ ಬಂದರು ಸಾಹೇಬರು. ಇವ ಗೌಡಪ್ಪ ನಿಂತಿದ್ದು ಹಿಂಗೆ ಕೈ ಕಡು. ಗೌಡ್ರ ನೀವು ಸ್ನಾನ ಮಾಡ್ರಿ. ಇಲ್ರಿಪ್ಪ ನಮ್ಮ ಸ್ನಾನ ಪೂಜೆ ಎಲ್ಲ ಮುದತಿ, ತಮ್ಮದಷ್ಟು ಮುಗಿಸ್ಕೋರಿ ಅಂದೇವ. ಇವ ಕುಂತಿದ್ನಲ್ಲ ಕುಲಕರ್ಣಿ, ಗೌಡಪ್ಪ ದೊಡ್ಡವ್ರು ಬಂದಾಗ ಅವ್ರು ಕೂಡ ಸ್ನಾನ, ಅವ್ರು ಕೂಡ ಪೂಜಾ, ಅವ್ರು ಕೂಡ ಊಟ ಮಾಡೋ ಪದ್ಧತಿ. ನಾನೇನು ಮನೇನ್ರಿ, ನಾ ಮನೇರಿ, ನಿಮ್ಮ ಅಪ್ಪ ಬಂದು ಗಂಟು ಹೋಗತ್ತೆ ನಮಗ ಹೋಗಿ ಇನ್ನೊಂದು ಸ್ನಾನ ಮಾಡಿ ಹೋಗಿ. ಇವೇನು ಗಂಟು ಬಿದ್ನೋ ಮರ ನಮಗ ಅಂದ. ಈಗ ಯಾರ ಸ್ವಾಮಿಗಳಾದ್ರೆ ಏನಾರು ಹೇಳಿ ತಪ್ಪಿಸ್ಕೋಬೋದು. ತಹಸೀಲ್ದಾರ್ ಸಾಹೇಬಲ್ಲ, ಮ್ಯಾಲೆ ಆಫೀಸರ್, ಅವನ ಹೇಳ್ತಾನಂದ್ರೆ ಏನು ನೆವ ಹೇಳಕ್ ದಾರೆ ಇಲ್ಲ. ಆಯ್ತು ಅಂತ ಹೋಗಿ ಜಳಕ ಮಾಡಿ ಬಂದು ನಿಂತು ಗೌಡ. ನಿಂತು ಕೂಡಲೇ ಸಾಹೇಬ್ರು ಅಂದ್ರು, ಗೌಡ್ರೆ ಜಳಕ ಆತನ್. ಆಯ್ತ್ರಪ್ಪ ಬರ್ರಿ, ಈಗ ರುದ್ರಾಭಿಷೇಕ ಚಲೋ ಆಕತಿ, ನಿಮ್ಮ ಲಿಂಗಪ್ಪನ ಬೀಚ್ ಹಿಡ್ಕೊಂಡು ಕುಂಡ್ರು ಬರ್ರಿ ಇಲ್ಲಿ ಅಂದ. ನನ್ನ ಬೆಳಿಗ್ಗೆ ಪೂಜಾ ಮಾಡ್ಕೊಂಡಿದ್ರಿಪ್ಪ, ತಮ್ದಷ್ಟು ಮುಗಿಸ್ಕೋರಿ ಅಂತ ಚಾಲೂ ಮಾಡಿದ. ನಾನು ಮುಂಜಾನೆ ಪೂಜಾ ಎಲ್ಲ ಮುಗಿದೈತ್ರಪ್ಪ, ನಿಮ್ದಷ್ಟು ಮುಗಿಸ್ಕೋರಿ ಅಂತ ತೊದ್ಲಕತ್ತಿದ. ಅವಾಗ ಕುಲಕರ್ಣಿ ಅಂದ, ಗೌಡ ತಹಸೀಲ್ದಾರ್ ಸಾಹೇಬರು ರುದ್ರಾಭಿಷೇಕ ಮಾಡ್ತಾರ ಮಗನ, ನಿಂದು ನಿನ್ ಲಿಂಗಪ್ಪಂದು ಇಬ್ಬರದು ಪಾಪ ಎಲ್ಲ ಪರಿಹಾರ ಆಕತ್ತ. ಬೀಚು ಅದನ್ನ ತೆಗಿಯೋ, ಎಂದು ತೆಗೆದಿದ್ದೋ ಏನೋ, ಅದೇನಾಯ್ತು ಏನು ಗ್ಯಾದ್ಲಿ ಗಿಡ್ಲಿ ಹಿಡತ್ತಾನ ಬೀಚು ಅಂತ ಒಂದು ನಮೂನಿ ಚಲ ಬಿಟ್ಟಿದ್ದೆವ. ಏನು ಗಂಟು ಬಿದ್ದನೋ ಮರ ನನಗೆ. ಹೆಂಗೆ ಹೇಳ್ತೀರಿ ಈಗ, ಇಲ್ಲ ಅನ್ನಕ್ಕೆ ಬರಂಗಿಲ್ಲ. ಆಯ್ತಂತ ಮೆಲ್ಲಕ ಆ ವಸ್ತ್ರ ಬಿಚ್ಚಿ ಅದ್ರಾಗ ಇದ್ದದ್ದು ಹಿಂಗೆ ಹಿಡ್ಕೊಂಡು, ಅದು ಕೈಯಾಗ ಅಡಕಿ ಬೆಟ್ಟಿ ಹಿಡ್ಕೊಂಡು ಹಿಂಗೆ ಕೆಳಗೆ ಹಿಡ್ದ. ಇವ್ರ ಮ್ಯಾಲ ಲಿಂಗಪ್ಪನ ಹಿಡ್ಕೊಂಡು ನೀರು ಹಾಕೊಂತ ಶ್ರೀ ರುದ್ರಸ್ಯ ಪ್ರಶ್ನೆ ಸ್ಟೆಪ್ ಚಂದ ಆಗೋ ರುಚಿ ರುದ್ರ ಹೇಳ್ಕೊಂತ ನೀರು ಹಾಕತ್ತಿದ್ರು. ಗೌಡಪ್ಪನ ಕೈಯಾಗಿಂದ ಕೆಂಪಗೆ ನೀರು ಇಳಿಯಾಕತ್ತಿದ್ರು. ಆ ಬಣ್ಣ ಕೊಟ್ಟಿರ್ತಾರ, ಕೆಂಪು ಬಣ್ಣ ಅಡಕಿಗೆ, ಹಸಿ ಅಡಕಿಗೆ ಬಣ್ಣ ಇರಲ್ಲ, ಕೆಂಪು ಬಣ್ಣ ಕೊಟ್ಟರು, ಕೆಂಪಗೆ ನೀರು ಇಳಿಯಾಕತ್ತಿದ್ರು. ಗೌಡ್ರ ತಹಸೀಲ್ದಾರ್ ಅಂದ್, ಗೌಡ್ರೆ ನಿಮ್ಮ ಲಿಂಗಪ್ಪಗೆ ಬಣ್ಣ ಕೊಡ್ಸಿರ, ಸ್ವಲ್ಪ ಬಿಚ್ಚಿರಿದ ಕೈ ನೋಡೋಣ ಅಂದ. ಸ್ವಲ್ಪ ತೆಗೀರಿ ಅಂದ. ಅಂದ ಜುಲ್ಮಿ ಮಾಡಿ ಬಿಚ್ಚಿ ನೋಡ್ತಾರ, ಅಡ್ಡಿಕಿ ಬೆಟ್ಟಿ ಹಣಿ ಬಡ್ಕೊಂಡು. ಎಲ್ಲೋ ಗೌಡ ಶಾನ್ಭೋಗ ಅಂದ್ರೆ ಊರಾಗ ತಂದಿ ತಾಯಿ ಇದ್ದಂಗೆ ನೀವು. ನೀನ ಇಂಥ ಅನಾಚಾರ ಆಗಿ ಲಿಂಗ ಬಿಟ್ಟು ತಿರುಗಿದ್ರ ಉಳಿದವ್ರ ಗತಿ ಏನಂತ ತೂ ಅಂತ ತುಗುಳಿ ಒಬ್ಬ ಸ್ವಾಮಿಗಳನ್ನ ಕರೆಸಿ, ಅನ್ನದಾನ ಶಿವೇಗಳಂತ ಒಬ್ಬ ಸ್ವಾಮಿಗಳನ್ನ ಕಡಿಸಿ ಇಡೀ ಊರ ಲಿಂಗ ಕಟ್ಸಿದ್ನಂತ ತಹಸೀಲ್ದಾರ್ ಸಾಹೇಬ್. ಒಬ್ಬ ಮಠದ ಸ್ವಾಮಿಗಳು ಮಾಡೋ ಕೆಲಸ ಇದು. ಮಠ ಮಂದಿರ ಸ್ವಾಮಿಗಳ ಜವಾಬ್ದಾರಿ ಏನಂದ್ರೆ ಈ ಸಮಾಜದೊಳಗೆ ಇಂಥವೆಲ್ಲ ಏನೇನದಾವ ಇದನ್ನು ಮಾಡುವಂತ ಕೆಲಸ ಇವರ ಎಷ್ಟೋ ಮಂದಿ ಮಾಡಂಗಿಲ್ಲ. ಈಗ ಅಂಥದ್ದನ್ನ ಒಬ್ಬ ಗೌರ್ಮೆಂಟ್ ಆಫೀಸರ್ ಮಾಡಿದ ಅಂದ್ರೆ ಇದು ಏನು ತೋರಿಸ್ತೈತಿ ಅಂದ್ರೆ, ನಾವು ಲಿಂಗಾಯತರಂತ ಹೇಳಿದ್ರೆ ಶರಣರೊಪ್ಪಲ್ಲ, ನಮ್ಮ ಹುಟ್ಟಿವಿ ಅಂದ್ರೆ ಕೇಳಲ್ಲ. ಲಿಂಗವನ್ನ ಆಯತ ಮಾಡ್ಕೋಬೇಕು. ಲಿಂಗವನ್ನು ಯಾವ ಧಾರಣ ಮಾಡಿ ಅದನ್ನು ಪೂಜಾ ಮಾಡ್ತಾನ ಅವನಿಗೆ ಲಿಂಗವಂತಂತ. ಈ ಲಿಂಗವನ್ನು ನಮ್ಮ ಕೊಳ್ಳ ಕಟ್ಟಿ ಪರಮಾತ್ಮ ಗುರುನಾಥ ನಮಗೆ ಎಷ್ಟು ಉಪಕಾರ ಮಾಡ್ಯಾನ ಅಂದ್ರೆ ನಮಗೆ ಕಲ್ಪನೆ ಇಲ್ಲ. ಹಿಂದಕ್ಕ ಸುಮ್ಕುಂದ್ರಿ ಗಾಪ್ ಕುಂಡ್ರಬೇಕು. ಹಿಂದಕ್ಕೆ ಲಿಂಗ ಪೂಜಾ ಮಾಡ್ಬೇಕಂತ ಅಂದ್ಕೊಂಡ್ರಿ ಅಂತ ತಿಳ್ಕೊರಿ. ಎಲ್ಲಿ ಹೋಗ್ಬೇಕಾಗಿತ್ತು? ಕಾಶಿ, ರಾಮೇಶ್ವರ, ಗೋಕರ್ಣ, ಇವೇನು 12 ಜ್ಯೋತಿರ್ಲಿಂಗ ಅದಾವಲ್ಲ, ಅಲ್ಲಿಗೆ ಹೋಗಿ ಲಿಂಗ ಪೂಜಾ ಮಾಡ್ಬೇಕಾಗಿತ್ತು. ಎಲ್ಲರಿಗೂ ಎಲ್ಲಿ ಸಾಧ್ಯ ಐತಿ ಇದು? ರೊಕ್ಕ ಇದ್ದವರು, ಶಕ್ತಿ ಇದ್ದವ್ರು ಹೋಗ್ತಾರ, ಬಡವರು ಬಗ್ಗರು ಹೆಂಗೆ ಹೋಗ್ಬೇಕು?
ಅದಕ್ಕೆ ಏನು ಮಾಡಿದ್ರಂದ್ರೆ ಊರಾಗ ಒಂದೊಂದು ಈಶ್ವರನ ಗುಡಿ ಅಂತ ಮಾಡಿದ್ರು. ಈ ಊರಾಗ ಎಷ್ಟು ಮಂದಿ ಇದೀರಿ, ನೀವೆಲ್ಲ ಹೋಗಿ ಆ ಗುಡಿಗೆ ಹೋಗಿ ಪೂಜೆ ಮಾಡಿರಿ. ನಿಮ್ಮ ಊರಾಗ ಒಂದು 50,000 ಲಕ್ಷ ಗಂಟ್ಲೆ ಜನಸಂಖ್ಯೆ ಐತಿ ಅಂತ ತಿಳ್ಕೊರಿ. ಮುಂಜಾನೆ ಎಲ್ಲರೂ ಪಾಳೆ ಹಚ್ಬೇಕಲ್ಲಿ. ಎಲ್ಲರೂ ಪಾಳೆ ಹಚ್ಚಿ ಪೂಜೆ ಮಾಡಿ ಬರುತ್ತಾನ ಸಂಜೆ ಆತಂದ್ರೆ ಹೊಲ ಮನಿ ಉದ್ಯೋಗ ವ್ಯಾಪಾರ ಯಾವಾಗ ಆಗ್ಬೇಕು, ಅದು ತ್ರಾಸಾಯ್ತು. ಅದನ್ನು ಬಿಟ್ಟು ಏನು ಮಾಡಿದ್ರು, ಮನ್ಯಾಗ ಒಂದು ದೇವ್ರ ಮನಿ ಅಂತ ಇರ್ತಲ್ಲ, ಆ ದೇವ್ರ ಮನಿ ಜಗಲ್ಯಾಗ ಒಂದು ಲಿಂಗಪ್ಪನಿಟ್ರು. ಈ ಮನ್ಯಾಗ ಎಷ್ಟು ಮಂದಿ ಇದ್ದೀರಿ, ಅವರು ಇದು ಒಂದು ಲಿಂಗ ಪೂಜೆ ಮಾಡ್ರಿ ಅಂತ. ಅದು ಕಷ್ಟ ಆಯ್ತು. ಒಂದೊಂದು ಮನ್ಯಾಗ 40-50 ಮಂದಿ ಇರ್ತಿದ್ರು. ಹಿಂದಿನ ಕಾಲಕ್ಕೆ ಕೂಡಿ ಇರ್ತಿದ್ರು. ಎಲ್ಲರೂ ಪಾಳೆ ಹತ್ತಿದಾಗ ಮಟ್ಟ ಸೊಸೆ ನಿಲ್ಬೇಕು, ಸೊಸೆದಾಗ ಮಟ್ಟ ಮಾವು ನಿಲ್ಬೇಕು, ಮಾವನದಾಗ ಮಟ್ಟ ಗಂಡಿ. ಈ ಸಂಜೆ ಮಟ್ಟ ಬರೀ ಲಿಂಗ ಪೂಜೆ ಆದ್ರೆ ಉಳಿದ ಕೆಲಸ ಯಾವಾಗ ಮಾಡ್ಬೇಕು? ಅದಕ್ಕೆ ಗುರುನಾಥ್ ಏನು ಮಾಡಿದಂದ್ರೆ, ನೀ ಕಾಶಿ ರಾಮೇಶ್ವರಕ್ಕೆ ಹೋಗ್ಬೇಡ, ನೀನು ಗುಡಿಗೆ ಹೋಗ್ಬೇಡ, ನೀನು ಮನ್ಯಾಗ ಒಂದು ಲಿಂಗ ಇಟ್ಟು ಎಲ್ಲರೂ ಅದನ್ನ ಪೂಜೆ ಮಾಡೋದು ಬೇಡ, ಎಲ್ಲರ ಕೊಳ್ಳಾಗ ಒಂದೊಂದು ಲಿಂಗ ಕಟ್ಟಿಬಿಡ್ತೀನಿ, ನಿನಗೆ ಯಾವಾಗ ಸಮಯ ಸಿಗ್ತದೆ ಅವಾಗ ಪೂಜೆ ಮಾಡ್ಕೊಂತ ಪ್ರತಿಯೊಬ್ಬರ ಕೊಳ್ಳಾಗೂ ಗುರುನಾಥ ಲಿಂಗ ಧಾರಣೆಯನ್ನು ಮಾಡ್ಯಾನ. ಎಷ್ಟು ನಮಗೆ ಗುರು ನಮಗೆ ಪುಣ್ಯ ಕೊಟ್ಟಾನಂದ್ರೆ, ದೇವರನ್ನ ಅತ್ಯಂತ ಸಮೀಪದಿಂದ ಅತ್ಯಂತ ಹೃದಯಂಗಮವಾಗಿ ಪೂಜೆ ಮಾಡುವಂಥ ಧರ್ಮ ಜಗತ್ತಿನೊಳಗೆ ಯಾವುದಾದ್ರೂ ಇದ್ರೆ ಅದು ಕೇವಲ ಲಿಂಗಾಯತ ಧರ್ಮಕ್ಕೆ ಸಿಕ್ಕತ್ತೆ, ಆ ಪುಣ್ಯ ಹೊರತು ಬೇರೆ ಯಾರಿಗೂ ಸಿಕ್ಕಿಲ್ಲ. ಇಟ್ಟು ಪೂಜೆ ಮಾಡಿದ್ರೆ ಅದು ಸ್ಥಾವರ ಲಿಂಗ ಅಂತ ಅನಿಸ್ಕೊಳ್ತೈತಿ, ಅದು ಇಷ್ಟ ಲಿಂಗ ಅನಿಸ್ಕೊಳಂಗಿಲ್ಲ. ಇಟ್ಟು ಪೂಜೆ ಮಾಡೋದು, ಬೇರೆಯವ್ರ ಪೂಜೆ ಮಾಡಿದ್ರೆ ಪೂಜಾ ಮಾಡಿದ ಫಲ ಅವ್ರಿಗೆ ಸಿಗ್ತೈತಿ, ನಮಗೆ ಸಿಗಲ್ಲ. ಇದನ್ನು ನೋಡಿದ್ರೆ ಬಸವಾದಿ ಶರಣರು ಇನ್ನೊಬ್ರು ಉಂಡ್ರೆ ಅವ್ರು ಹೊಟ್ಟೆ ತುಂಬತೈತಿ, ಇನ್ನೊಬ್ರು ಪೂಜೆ ಮಾಡಿದ್ರೆ ಅವ್ರಿಗೆ ಮಾಡಿದವ್ರಿಗೆ ಫಲ ಬರ್ತೈತಿ, ನಮಗೇನು ಬರ್ತೈತಿ. ಅದಕ್ಕೆ ನಮ್ಮ ಲಿಂಗ ಪೂಜೆನ ನಾವೇ ಮಾಡ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲರ ಕೊಳ್ಳಗ ಒಂದೊಂದು ಇಷ್ಟಲಿಂಗ ಅನ್ನುವಂಥ ಲಿಂಗ ಏನನ್ನು ಕೊಟ್ಟಾರ. ಇಷ್ಟಲಿಂಗ ಅಂದ್ರೆ ಏನು? ಯಾರಿಗೆ ಏನು ಇಷ್ಟ ಇರ್ತೈತಿ, ಇಚ್ಛೆ ಇರ್ತದೆ, ಆ ಇಚ್ಛೆಗಳನ್ನು ಪೂರೈಸುವಂತಹ ಲಿಂಗಕ್ಕೆ ಇಷ್ಟಲಿಂಗ ಅಂತ ಕರೆದ್ರು. ಒಂದು ಲಿಂಗ ಪೂಜೆ ಮಾಡಿದ್ರೆ ಎಷ್ಟು ಫಲ ಬರ್ತೈತಿ ಅಂದ್ರೆ, ಪ್ರಪಂಚದ ಎಲ್ಲಾ ದೇವರನ್ನ ಪೂಜೆ ಮಾಡಿದ ಫಲ ಕೇವಲ ಒಂದು ಲಿಂಗ ಪೂಜೆ ಮಾಡಿದ ಫಲ. ಈಗ ಗಂಗಾ ನದಿ ಪೂಜೆ ಮಾಡಿದ್ರ ಕಾವೇರಿ ನದಿ ಪೂಜೆ ಮಾಡ್ದಂಗ ಆತನೋ ಆಗ್ಲಿಲ್ಲ, ಕಾವೇರಿ ಪೂಜೆ ಮಾಡಿದ್ರೆ ತುಂಗಭದ್ರಾ ಮಾಡ್ದಂಗ ಆತನೋ ಆಗ್ಲಿಲ್ಲ, ತುಂಗಭದ್ರಾ ನದಿ ಮಾಡಿದ್ರೆ ಕೃಷ್ಣಾ ನದಿ ಪೂಜೆ ಮಾಡ್ದಂಗ ಆತನೋ ಆಗ್ಲಿಲ್ಲ. ಈ ಎಲ್ಲಾ ನದಿಗಳು ಕೊನೆಗೆ ಹೋಗಿ ಎಲ್ಲಿ ಸೇರ್ತಾವ? ಸಮುದ್ರ. ವೆರಿ ಗುಡ್, ಹಿಂಗೆ ಹೇಳ್ಬೇಕು ಆನ್ಸರ್. ಸಮುದ್ರಕ್ಕೆ ಹೋಗೋ, ಹೌದಲ್ಲ? ಡೈರೆಕ್ಟ್ ಸಮುದ್ರಕ್ಕೆ ಹೋಗಿ ಸಮುದ್ರ ಪೂಜೆ ಮಾಡಿಬಿಟ್ರೆ ಈ ಪ್ರಪಂಚದೊಳಗೆ ಎಷ್ಟು ನದಿ ಅದಾವ ಎಲ್ಲ ನದಿ ಪೂಜೆ ಮಾಡ್ದಂಗ ಆತಿಲ್ಲ. ಹಂಗ ಇರ್ಬದ್ ದೇವ್ರ ಪೂಜೆ ಮಾಡಿದ್ರ ಗಣಪತಿ ಪೂಜೆ ಮಾಡ್ದಂಗ ಆತನೋ ಆಗಲಿಲ್ಲ, ಗಣಪತಿ ಪೂಜೆ ಮಾಡಿದ್ರೆ ಹನುಮಪ್ಪನ ಪೂಜೆ ಮಾಡ್ದಂಗ ಆತನೋ ಆಗಲಿಲ್ಲ, ಹನುಮಪ್ಪನ ಪೂಜೆ ಮಾಡಿದ್ರೆ ಸಾಯಿಬಾಬನ್ ಮಾಡ್ದಂಗ ಆತನೋ ಆಗಲಿಲ್ಲ. ಈ ಎಲ್ಲ ದೇವರು ಕೊನೆಗೆ ಎಲ್ಲಿ ಲೀನ ಆಗ್ತಾವಂದ್ರೆ, ಲಿಂಗಯ್ಯನೊಳಗ 33 ಕೋಟಿ ದೇವತೆಗಳು ಇರೋದ್ರಿಂದ ಕೇವಲ ಲಿಂಗ ಪೂಜೆ ಮಾಡಿಬಿಟ್ರೆ ಪ್ರಪಂಚದ ಎಲ್ಲಾ ದೇವರ ಪೂಜೆ ಮಾಡಿದ ಫಲ ಕೇವಲ ಲಿಂಗ ಪೂಜೆ ಒಳಗದ ಅಂತನ ಲಿಂಗ ಪೂಜೆ ಮಾಡ್ರಿ ಅಂತ. ನಾವು ಆ ಕೊಟ್ಟ ಲಿಂಗ ಎಲ್ಲೇ ಒಗಿತೀವಿ, ಹೊರಗೆ ಹೋಗ್ತೀವಿ, ದೇವ್ರು ಹುಡುಕ್ಯಾಡ್ಕೊಂತ ಅಲ್ಲಿ ಹೋಗಿ ಪೂಜೆ ಮಾಡ್ಬೇಕಂತ. ಎಷ್ಟು ಅಜ್ಞಾನ ಐತಿ ನೋಡ್ರಿ. ಯಾಕಂದ್ರೆ ತಿಳ್ಕೊಳಂಗಿಲ್ಲ, ಗುರ್ತಿಲ್ಲ. ಲಿಂಗ ಹಾಕೋ, ಅದೇನು ಕರೇರ್ ಕಲ್ಲ, ಅದ್ನ್ಯಾವ ಹಾಕುವಂತ. ನಾವು ನಮ್ಮ ಮುತ್ಯಾಗ ಬುದ್ಧಿ ಇದ್ದಲ್ಲ ಹಾಕುವಂತಿದ್ದ, ಹಾಕೊಂಡವ್ ಬುದ್ಧಿ ಇಲ್ಲ, ಮತ್ತೆ ಅದಕ್ಕೆ ಹಾಕುವಂತದ್ದಾವ. ನಮಗೆ ಭಾಳ ಬುದ್ಧಿ ಐತಿ, ಈ ದೇವ್ರು ಒಗದು ದೇವ್ರು ಹುಡುಕ್ಯಾಡ್ಕೊಂತ ನಾವು ಓಡಾಡ್ತೀವಿ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಡುವ ಲೊಟ್ಟಿ ಮನುಜರ ಕಂಡರೆ ಮೆಟ್ಟಿದ ಎಡಪಾದ ರಕ್ಷೆಯಿಂದ ಲೊಟಲೊಟನೆ ಹೊಡೆಯಂದಾತ ಅಂಬಿಗರ ಚೌಡಯ್ಯ. ದೇವ್ರು ಇಲ್ಲಿ ಇಟ್ಕೊಂಡು ಈ ಲಿಂಗ ಒಕ್ಕಾಟ್ ಎಲ್ಲಾರ ಹೋಗಿ ಬೆಟ್ಟದ ಲಿಂಗಕ್ಕೆ ಹೋಗಿ ಬಿಡ್ರ ಭಾಳ ಶರಣರು ಡೈರೆಕ್ಟ್ ಹೇಳ್ತಾರ, ಈ ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಎದರಲ್ಲ, ಯಾರ ಮುಲಾಜಿಲ್ಲ ಅವ್ರು, ಇದ್ದದ್ದಂಗ ಹಂಗ ಮಾಡಿದ್ರೆ ಎಡಪಾದ ರಕ್ಷೆಯನ್ನು ತಗೊಂಡು ಹೊಡಿ ಅಂತ ಹೇಳ್ತಾನ. ಅಂದ್ರೆ ದೇವರನ್ನ ದೇವಸ್ಥಾನಕ್ಕ ಒಳ್ಳೆ ಕ್ಷೇತ್ರಕ್ಕೆ ಹೋಗ್ಬಾರ್ದಂತಲ್ಲ, ಅಲ್ಲಿ ಹೋದ್ರೂ ಕೂಡ ನಾವು ನಮ್ಮ ಲಿಂಗ ಪೂಜೆಯನ್ನೇ ಮಾಡ್ಬೇಕು. ಕ್ಷೇತ್ರದ ಮಹಿಮೆ ಜಗ ನೋಡಕ್ ಹೋಗ್ಬೇಕು, ಆ ನಿಸರ್ಗ ನೋಡಕ್ ಹೋಗ್ಬೇಕು, ಜೀವನದಾಗ ಒಂದ್ಸಲ ಎಲ್ಲ ದರ್ಶನ ಮಾಡಕ್ಕಂತ ಹೋಗ್ಬೇಕು. ಹೊರತಾಗಿ ಈ ಲಿಂಗ ಒಗದು ಅಲ್ಲಿ ದೇವ್ರು ಹುಡುಕ್ಬಾರ್ದು. ಈ ಲಿಂಗನನ್ನ ಅಲ್ಲಿ ಆದ್ರೂ ಇದೇ ಲಿಂಗ ಪೂಜೆಯನ್ನ ಮಾಡುವಂತಹದ್ದು ಲಿಂಗಾಯತ ಧರ್ಮದ ಹಿರಿಮೆ, ಹೆಮ್ಮೆ ಅಂತ ಹೇಳ್ತಾರೆ.
ಅದಕ್ಕ ಇಲ್ಲಿ ಬಸವಾದಿ ಶರಣರು ಒಂದು ಅದ್ಭುತವಾದ ಸಂಪತ್ತನ್ನು ನಮಗೆ ಏನು ಕೊಟ್ರಂದ್ರೆ, ಎಲ್ಲೆಲ್ಲೋ ಹೋಗಿ ದೇವರನ್ನು ಹುಡುಕೋ ಬದಲಾಗಿ ಸದಾಕಾಲ ನಮ್ಮ ಕೊಳ್ಳಾಗ ಅದನ್ನು ಹಾಕ್ಕೊಂಡು ಏನು ಬೇಡಿದ್ದನ್ನ ನೀಡುವಂತಹ ಇಷ್ಟಲಿಂಗವನ್ನ ಶರಣರು ನಮಗೆ ಕೊಟ್ಟಾರೆ. ಒಬ್ಬ ಶರಣನ ಕಥೆ ಹೇಳ್ತಾರ, ಉದಾಹರಣೆ. ಅವರಿಗೆ ಇವರಿಗೆ ಲಿಂಗ ಕಟ್ಟುವಂತಹದ್ದು ದೊಡ್ಡ ಮಾತಲ್ಲ, ಸಾಕ್ಷಾತ್ ಶಿವನಿಗೆ ಲಿಂಗ ಧಾರಣ ಮಾಡುವಂತ ಧೈರ್ಯ ಸಾಹಸ ಮಾಡಿರುವಂತ ಒಬ್ಬ ಶರಣನ ಉದಾಹರಣೆಯನ್ನ ಕವಿಗಳು ಹೇಳ್ತಾರೆ.